ಸರ್ ಈಗ ಓಕೆ ಕ್ಯಾನ್ಸರ್ ಬಂದ ಮೇಲೆ ಅದನ್ನ ಫೇಸ್ ಮಾಡೋದು ಅದೊಂಥರ ನರಕ ಯಾತನೆ. ಬಟ್ ಈಗ ಬರದ ರೀತಿಯಲ್ಲಿ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ತಾವು ಎಕ್ಸ್ಪರ್ಟ್ ಆಗಿರೋದ್ರಿಂದ ಸೊ ಯಾವ ರೀತಿ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಬೇಕು, ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಂಡ್ರೆ ಕ್ಯಾನ್ಸರ್ ಬರಲ್ಲ ಅನ್ನೋದಕ್ಕೆ ಸಾಧ್ಯನಾ? ಸೊ ಯಾವ ರೀತಿ ಅಂತ? ಸಿ ನಾನು ಹೇಳೋದು, ಇಫ್ ಯು ಆಸ್ಕ್ ದಿಸ್ ಕ್ವಶನ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಇದಕ್ಕೆ. ಯಾಕಂದರೆ ಜನರಲ್ ಆಗಿ ಮೋಸ್ಟ್ ಕಾಮನ್ ವಾಟ್ ಎವರ್ ಐ ಹ್ಯಾವ್ ಅನಲೈಸ್ಡ್ ಇನ್ ಲಾಸ್ಟ್ 16 years ಇಸ್ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಫುಡ್ ಆ್ಯಂಡ್ ಲೈಫ್ ಸ್ಟೈಲ್. ಇಫ್ ವಿ ಗಿವ್ ಸರ್ಟನ್ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಫುಡ್ಡು, ಕರೆಕ್ಟ್ ಕ್ವಾಲಿಟಿ ಫುಡ್ನ ನಾವು ಮನೇಲಿ ಮಾಡಿಕೊಂಡು ಮನೇಲಿ ನಾವು ಖುಷಿಯಾಗಿ ತಿಂದ್ಬಿಟ್ಟು ಆರೋಗ್ಯ ಎಷ್ಟು ಚೆನ್ನಾಗಿ ತಿನ್ನಬೇಕು ಆ್ಯಂಡ್ ಶುಡ್ ಬಿ ಹ್ಯಾಪಿ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಕೆನಾಟ್ ಕ್ವಾಂಟಿಫೈ. ಎಲ್ಲನೂ ಕ್ವಾಂಟಿಫೈ ಮಾಡಿ 2,000 ಕ್ಯಾಲ್ರಿ 1,500 ಕ್ಯಾಲ್ರಿ ತಿನ್ನಬೇಕು. ಆ ಕ್ಯಾಲ್ರಿಯಲ್ಲಿ ಎಷ್ಟು ವಿಟಮಿನ್ಸ್ ಇದೆ, ಎಷ್ಟು ಇದಿದೆ ಅಂತ ಯಾರು ಹೇಳಲ್ಲ. ಸೊ ಬಟ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಫುಡ್ಡು ಮತ್ತು ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಆ್ಯಂಡ್ ಖುಷಿಯಾಗಿರೋದು, ದೀಸ್ ಆರ್ ಕಂಟೆಂಟ್ಫುಲ್ನೆಸ್ ಇಸ್ ಆಲ್. ಇವೆಲ್ಲ ಮಾಡಿದರೆ ನನ್ನ ಪ್ರಕಾರ ಒಂದು 50% ಪ್ರಾಬ್ಲಮ್ಗಳು, ಆಲ್ಮೋಸ್ಟ್ ಯಾವುದೇ ಹೆಲ್ತ್ ಪ್ರಾಬ್ಲಮ್ 50% ಅಷ್ಟು ಕಮ್ಮಿ ಆಗುತ್ತೆ, ಗ್ಯಾರಂಟಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಬಟ್ ಫುಡ್ ವಿಚಾರದಲ್ಲಿ ಓಕೆ ಡಾಕ್ಟರ್, ಬಟ್ ಇವಾಗ ತರಕಾರಿ ತಿನ್ನೋಣ ಅಂದರೆ ಅದಕ್ಕೂ ಕೆಮಿಕಲ್, ನಾನ್ ವೆಜ್ ತಿನ್ನೋಣ ಅಂದರೆ ಅದಕ್ಕೂ ಕೆಮಿಕಲ್. ಸೊ ಹೀಗಿರುವಾಗ ಸೊ ಏನು ಸಜೆಸ್ಟ್ ಮಾಡ್ತೀರಾ ನೀವು ಅಂತ? ಆ್ಯಂಡ್ ಇನ್ನೊಂದು ಮಾತಿದೆ, ನಾನ್ ವೆಜ್ ತಿನ್ನೋರಲ್ಲಿ ಜಾಸ್ತಿ ಕ್ಯಾನ್ಸರ್, ಇದೆಲ್ಲ ಜನಸಾಮಾನ್ಯರ ಆಡೋ ಮಾತು. ಸೊ ಆ್ಯಸ್ ಎ ಡಾಕ್ಟರ್ ಆಗಿ ತಾವೇನು ಸಜೆಷನ್ ಕೊಡ್ತೀರಾ? ಸಿ ಎವ್ರಿಥಿಂಗ್ ಇನ್ ಮಾಡ್ರೇಷನ್. ಅಂದರೆ ಕ್ಯಾನ್ಸರ್ ವೆಜಿಟೇರಿಯನ್ಸಲ್ಲಿ ಕ್ಯಾನ್ಸರ್ ಬರಲ್ಲ ಅಂತಿಲ್ಲ, ನಾನ್ ವೆಜಿಟೇರಿಯನಲ್ಲೇ ಬರುತ್ತೆ ಅಂತಲೂ ಇಲ್ಲ. ನಂತರ ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಆ್ಯಂಡ್ ಕ್ವಾಲಿಟಿ. ನನ್ನ ಪ್ರಕಾರ ಫುಡ್ದು ಕ್ವಾಲಿಟಿನ ಸ್ವಲ್ಪ ನಮ್ಮ ಪಾಡಿಗೆ ನಾವು ಒಂದು ಸ್ವಲ್ಪ ಅಸೆಸ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು, ತಾಳ್ಮೆ ಇರಬೇಕು. ಆದರೆ ಆದಷ್ಟು ಬೆಳ್ಕೊಂಡು ತಿನ್ನಿ ಪಾಸಿಬಲ್ ಆದರೆ ಗೊತ್ತಿರೋ ಕಡೆ ತೊಗೊಳ್ಳಿ, ನೀವೇ ಕುಕ್ ಮಾಡ್ಕೊಳ್ಳಿ, ಆಯಿಲ್ ರಿಸೋರ್ಸ್ ನೋಡ್ಕೊಳ್ಳಿ. ಏನು ಸ್ಮಾರ್ಟ್ ಇರ್ತಾರೆ ಈಗೆಲ್ಲ, ಬೇರೆದಕ್ಕೆ ಸ್ಮಾರ್ಟ್ನೆಸ್ ಇರುತ್ತೆ. 1 hour ಇನ್ಸ್ಟಾಗ್ರಾಮ್ ನೋಡ್ತಾರೆ, ಒಂದು 30 minutes ಅವ್ರ ಫುಡ್ ಬಗ್ಗೆ ರಿಸರ್ಚ್ ಮಾಡಿ, ಈ ಅಂಗಡಿಯಲ್ಲಿ ತೊಗೋಬೇಕು, ಇಂಥದ್ದು ತೊಗೋಬಾರ್ದು, ಕ್ವಶನ್ ಮಾಡಿ, ಯಾಕಿದು ಒಂದು kg ಕಡಲೆಕಾಯಿ ಎಣ್ಣೆಗೆ ಮಾಡಲಿಕ್ಕೆ 300 ರೂಪಾಯಿ ಬೇಕು, ನೀ ಹೆಂಗೆ 100 ರೂಪಾಯಿ ಕೊಡ್ತೀಯಾ? ಕ್ವಶನ್ ಮಾಡಿ. ಸೊ ನನ್ನ ಪ್ರಕಾರ ಒನ್ಸ್ ವಿ ಸ್ಟಾರ್ಟ್, ಸ್ವಲ್ಪ ಟೈಮ್ ಕೊಡ್ಬೇಕು ನಮಗೋಸ್ಕರ, ನಮ್ಮ ಬಾಡಿಗೆ. ಅದೇ ಕೊಡಲ್ಲ ನಾವೀಗ.